ಬೆಂಗಳೂರಿನಲ್ಲಿ ಜೋರಾಗಿದೆ ಆಪರೇಷನ್ ಅನಾಥ ವಾಹನ. ರಸ್ತೆ ಬದಿ ಫುಟ್ಪಾತ್ಗಳಲ್ಲಿ ವಾಹನಗಳ ತೆರವನ್ನು ನಿಲ್ಲಿಸಿದ ವಾಹನಗಳನ್ನು ತೆರವುಗೊಳಿಸಲಾಗ್ತಾ ಇದೆ. ಅನಾಥ ವಾಹನಗಳು ಅಂತ ಅಂದ್ರೆ ರಸ್ತೆ ಬದಿ ನಿಲ್ಲಿಸಿ ಹೋಗ್ಬಿಟ್ಟಿರ್ತಾರೆ ಕೆಟ್ಟ ಹಳೇ ವಾಹನಗಳನ್ನೆಲ್ಲ, ಅವುಗಳನ್ನೆಲ್ಲ ತೆರವುಗೊಳಿಸುವಂತ ಕೆಲಸ ಈಗ ನಡೀತಾ ಇದೆ. ಪ್ರಮುಖ ರಸ್ತೆಗಳಲ್ಲಿ ನಿಲ್ಲಿಸಿರುವಂತ ವಾಹನಗಳ ಮೇಲೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಇವತ್ತು ಸ್ವತಃ ನಮ್ಮ ಕೃಷ್ಣ ಬೈರೇಗೌಡರೇ ಅಂಟಿಸಿರೋದು. ಖುದ್ದು ನೋಟಿಸ್ ಅನ್ನ ಅಂಟಿಸಿದ್ದಾರೆ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು. ಪ್ರತಿ ವಾಹನ ಮಾಲೀಕರಿಗೆ ನೋಟಿಸ್ ಮುಖೇನ ಜಿಬಿಎ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ವಾಹನಗಳ ತೆರವಿಗೆ 1 ವಾರ ಟೈಮ್ ಕೊಟ್ಟಿದೆ ಸರ್ಕಾರ. ಜಿಬಿಎ ಪೊಲೀಸ್ ಇಲಾಖೆಯಿಂದ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಪೊಲೀಸ್ ಇಲಾಖೆ ಯಾಕೆ ಇದರಲ್ಲಿರೋದು ಅಂತ ಅಂದ್ರೆ JBN ಅಷ್ಟೇ ಹೋದ್ರೆ ಕೆಲವೊಂದಿಷ್ಟು ಜನ ಕಿರಿಕ್ ಮಾಡ್ಬಿಡ್ತಾರೆ. ಯಾಕ್ರಿ ನಮ್ಮ ವೆಹಿಕಲ್ ನಮ್ಮ ಮನೆ ಮುಂದೆ ನಿಲ್ಸಿದೀವಿ, ನಮ್ಮ ರಸ್ತೆ ಪಕ್ಕದಲ್ಲಿ ನಿಲ್ಸಿದೀವಿ, ಯಾಕೆ ಹಿಡಿತೀರಾ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಬಿಡ್ತಾರೆ. ಅದಕ್ಕೆ ಪೊಲೀಸ್ನವರು ಇರೋದು ಜಂಟಿಯಾಗಿ. 1 ವಾರದ ಬಳಿಕ ಪೆನಾಲ್ಟಿ ಕಟ್ಟಿ ವಾಹನ ಕೊಂಡೊಯ್ಯಬಹುದು ಅಥವಾ ತೆಗೆದುಕೊಂಡು ಹೋಗಬಹುದು. ಒಂದು ವೇಳೆ ತೆಗೆದುಕೊಂಡು ಹೋಗದಿದ್ದಲ್ಲಿ ವಾಹನಗಳನ್ನ ಟೋಯಿಂಗ್ ಮಾಡ್ತಾರೆ. ಅದಾದ ಬಳಿಕವೂ ಟೋಯಿಂಗ್ ಶುಲ್ಕ ಕಟ್ಟಿ ವಾಹನಗಳನ್ನ ತೆಗೆದುಕೊಂಡು ಹೋಗಬಹುದು. ಅದನ್ನ ಮಾಡದೇ ಇದ್ದಲ್ಲಿ ಅನಾಥ ವಾಹನಗಳ ಹರಾಜಿಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಹರಾಜಿಗಿಡ್ತಾರೆ ಆ ವಾಹನಗಳನ್ನ. ಯಾರು ಇಲ್ಲ ಇದಕ್ಕೆ ಅಪ್ಪ ಅಮ್ಮ ಅಂತ ಹೇಳಿ, ಅನಾಥ ವಾಹನ ಇದು ಅಂತ ಹೇಳಿ ಅದನ್ನ ಹರಾಜಿಗೆ ಇಡ್ತಾರೆ. ಬೇಕಾದವರು ತಗೊಂಡು ಹೋಗ್ತಾರೆ ಅಷ್ಟೇ. ಸೊ ಹಾಗಾಗಿ ನಿಮ್ಮ ವಾಹನಗಳ ಜವಾಬ್ದಾರಿ ನಿಮ್ಮದೇ. ಸ್ವಲ್ಪ ಬೀದಿ ಬದಿಯಲ್ಲಿ ನಿಲ್ಲಿಸೋರು ಅಥವಾ ಹಳೇ ವೆಹಿಕಲ್ಗಳೇನು ಇರ್ತಾವಲ್ಲ, ಕೆಟ್ಟ ನಿಂತಿರ್ತಾವಲ್ಲ, ಅವುಗಳನ್ನ ನಿಮ್ಗೆ ಬೇಕು ಅಂತ ಅಂದರೆ ಇಟ್ಕೊಳ್ಳಿ ನಿಮ್ಮ ಮನೆ ಮುಂದೆ, ನಿಮ್ಗೆ ಬೇಕಾದ ಜಾಗದಲ್ಲಿ. ಬಟ್ ರಸ್ತೆ ಅಕ್ಕಪಕ್ಕದಲ್ಲಿ ನಿಲ್ಲಿಸೋ ಹಾಗಿಲ್ಲ, ಫುಟ್ಪಾತ್ಗಳ ಮೇಲೆ ನಿಲ್ಲಿಸೋ ಹಾಗಿಲ್ಲ, ರಸ್ತೆ ಬದಿ ನಿಲ್ಲಿಸೋ ಹಾಗಿಲ್ಲ. ಪ್ರಮುಖ ರಸ್ತೆಗಳಲ್ಲಿ ನಿಲ್ಲಿಸಿರುವಂಥ ವಾಹನಗಳು ಅವುಗಳ ಮೇಲೆ ನೋಟಿಸ್ ಅಂಟಿಸಿದ್ದಾರೆ ಇವತ್ತು ಕೃಷ್ಣ ಬೈರೇಗೌಡರು. ಸೊ ಹಾಗಾಗಿ ಬಹಳ ಸ್ಟ್ರಿಕ್ಟ್ ಆಗಿದೆ ರೂಲ್ಸ್. ನಿಮ್ಮ ವಾಹನಗಳ ಜವಾಬ್ದಾರಿ ನಿಮ್ಮದೇ. ಅಂತ ಗುರುತಿಸಿರುವಂಥ ವೆಹಿಕಲ್ಸ್ನ ಈಗ ಇವತ್ತಿಂದ ನಾವು ಅದಕ್ಕೆ 1 ವಾರದ ನೋಟಿಸನ್ನು ಅಂಟಿಸ್ತಾ ಇದ್ದೇವೆ. 1 ವಾರದ ನೋಟಿಸ್ ಅಂಟಿಸ್ತಾ ಇದ್ದೇವೆ. ಜಂಟಿ ಕಾರ್ಯಾಚರಣೆ JBA ಕಾರ್ಪೊರೇಷನ್ಸು ಹಾಗೂ ಪೊಲೀಸ್ ಇಲಾಖೆ ಈ ನೋಟಿಸನ್ನು ಅಂಟಿಸಿ 1 ವಾರ ಅವರಿಗೆ ಸಮಯಾವಕಾಶ ಇರುತ್ತೆ. ಬಂದು ಬಹುಶಃ ನಾವೊಂದು 500,000 ರೂಪಾಯಿ ಅಷ್ಟೇ ಅದಕ್ಕೆ ಸದ್ಯಕ್ಕೆ ಪೆನಲ್ಟಿ ಇದೆ ಕಾನೂನಲ್ಲಿ. ಅಷ್ಟು ಪೆನಲ್ಟಿ ಕಟ್ಟಿಬಿಟ್ಟು ಅವರು ಬೇಕಾದರೆ ಆ ಗಾಡಿಯನ್ನು ಎತ್ಕೊಂಡು ಹೋಗ್ಬೋದು 1 ವಾರದವರೆಗೆ. 1 ವಾರದಲ್ಲಿ ಅವರು ಗಾಡಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಇಲ್ಲಿಂದ ಟೋಯಿಂಗ್ ಮಾಡಬೇಕಾಗತ್ತೆ. ಟೋಯಿಂಗ್ ಮಾಡಿದ ಮೇಲೆ ಅದಾದ ನಂತರನೂ ಕೂಡ ಅವರಿಗೆ ಸಮಯ ಇರುತ್ತೆ. ಬಂದು ಅವರು ಟೋಯಿಂಗ್ ಚಾರ್ಜಸ್ಸು ಪೆನಲ್ಟಿ ಕಟ್ಟಿಬಿಟ್ಟು ಗಾಡಿಯನ್ನು ತಗೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಟೋಯಿಂಗ್ ಮಾಡಿದ ಮೇಲೆ ನಾವು ಅದನ್ನು ಪೇಪರಲ್ಲಿ ಒಂದು ನೋಟಿಸ್ ಕೊಟ್ಟು 15 ದಿನ ಕಾದು ಆನಂತರ ಅವುಗಳನ್ನು ಆಕ್ಷನ್ ಮಾಡ್ತೇವೆ. ಅದನ್ನೇ ಆಕ್ಷನಲ್ಲಿ ಯಾರು ಬೇಕೋ ಪಾರ್ಟಿಸಿಪೇಟ್ ಮಾಡಿ ಅದನ್ನು ಆಕ್ಷನಲ್ಲಿ ಕೊಂಡ್ಕೊಳ್ಬೋದು. ಈ ರೀತಿಯಾದಂಥ ಒಂದು ಕಾರ್ಯಾಚರಣೆಯಿಂದ ಇವತ್ತು ಆರಂಭ ಮಾಡಿದ್ದೇವೆ. ಇವತ್ತು ನೋಟಿಸನ್ನು ಅಂಟಿಸಿ ಆ ವೀಲ್ಗೆ ನಾವು ಲಾಕನ್ನು ಹಾಕಿದ್ದೇವೆ. ಅವರು ಗಾಡಿಯನ್ನು ತೆರವು ಮಾಡಲಿಕ್ಕಾಗೋದಿಲ್ಲ ಅಂತ ನಾನು ಪೊಲೀಸ್ ಇಲಾಖೆಯವರಿಗೆ ಹೇಳಿದ್ದೇನೆ.